ಈಗಿರ್ತಕ್ಕಂಥದ್ದಂತೂ ಪರಿಸ್ಥಿತಿಯಲ್ಲಿ ಇಂಡಿಯಾ ಅಲಯನ್ಸ್ಗೆ ಸ್ವಲ್ಪ ಒಳ್ಳೆಯ ವಾತಾವರಣವನ್ನು ಜನ ಕಲ್ಪಿಸಿಕೊಟ್ಟಿದ್ದಾರೆ. ಇದು ಜನರ ಮಧ್ಯೆ ಮತ್ತು ಮೋದಿಯವರ ಮಧ್ಯೆ ನಡೆದಂಥ ಒಂದು ಚುನಾವಣೆ. ಯಾಕಂದರೆ ಜನ ಬೇಸತ್ತಿದ್ದಾರೆ. ವಿಶೇಷವಾಗಿ ನಮ್ಮ ಪ್ರೈಸ್ ರೈಸು, ಆಮೇಲೆ ಪ್ರೈಸ್ ರೈಸ್ ಜೊತೆಯಲ್ಲಿ ಅನ್ಎಂಪ್ಲಾಯ್ಮೆಂಟ್, ಅನ್ಎಂಪ್ಲಾಯ್ಮೆಂಟ್ ಮತ್ತು ಡೆಮಾಕ್ರಸಿ ಮೇಲೆ ಮತ್ತು ಕಾನ್ಸ್ಟಿಟ್ಯೂಷನ್ ಮೇಲೆ ಭಾಳ ದೊಡ್ಡ ಹೊಡೆತ ಬೀಳ್ತಾ ಇದೆ, ಪೆಟ್ಟು ಬೀಳ್ತಾ ಇದೆ. ಅದಕ್ಕಾಗಿ ಜನ ಇದು ಎಲ್ಲ ನೋಡಿಕೊಂಡು ಮತ್ತು ಅಟಾನಮಸ್ ಬಾಡೀಸನ್ನು ದುರುಪಯೋಗ ಮಾಡಿಕೊಂಡು ಏನು ಅವರು ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ಜನ ರೊಚ್ಚಿಗೆದ್ದು ತಾವಾಗೆ ಮುಂದೆ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ಇಂಡಿಯಾ ಅಲಯನ್ಸ್ಗೆ. ಬಹುಮತ ಬರ್ತಕ್ಕಂಥದ್ದು ಸರ್ವ ಸಾಧ್ಯತೆ ಇದೆ. ನಾವು BJPಗೆ ಅಧಿಕಾರದಲ್ಲಿ ಬರ್ತಕ್ಕಂಥ ತಡೀತಕ್ಕಂಥ ಸಾಮರ್ಥ್ಯ ನಮ್ಮ ಇಂಡಿಯಾ ಅಲಯನ್ಸ್ನಲ್ಲಿ ಬಂದಿದೆ. ಅದಕ್ಕೆ ನೋಡೋಣ 2004ನೇ ತಾರೀಕು 4 ಜೂನ್ ಎಲ್ಲ ಹೊರಗಡೆ ಬರ್ತಿದ್ವಿ. ನಾವು ಮುಂದಿನ ಕ್ರಮ ಏನು ಮಾಡಬೇಕು ಅದು ಚುನಾವಣೆ ನಂತರ. ಸರ್, ಇಂಡಿಯಾಗೆ ಎಷ್ಟು ಬರ್ತದೆ ಅಂತ ಅನಿಸ್ತದೆ ನಮಗೆ ಈಗಿನ ಪ್ರಕಾರ? ನಾನು ಎಕ್ಸಾಕ್ಟ್ಲಿ ನಂಬರ್ ಹೇಳೋದಿಲ್ಲ ಮತ್ತು ನಾ ಆ ರೀತಿಯಾಗಿ ಲೆಕ್ಕನೂ ಮಾಡಿಲ್ಲ. ಯಾಕಂದ್ರೆ ಪಾಲಿಟಿಕ್ಸ್ನಾಗ ಆ ರೀತಿಯಾಗಿ ಲೆಕ್ಕ ಮಾಡೋದು ಭಾಳ ವಿರಳ. ಮೋದಿಗೆ ಹೆಂಗೆ ಗೊತ್ತಾಗ್ಯದು ಕನಸಿಬಿಡೋದು 400 ಪಾರ್ ಅಂತ. ಬಟ್ ಎಲ್ಲ ಕಡೆ ಅವರು ಲೂಸ್ ಮಾಡ್ಕೊಳ್ಳುವಾಗ, ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ಒಂದೇ ಬಂದಿದೆ. ನಿಮ್ಮ ಪ್ರಕಾರ ಕಡಿಮೆನೋ ಇಲ್ಲಿ ಬರೋದು, ನಾವು ಜಾಸ್ತಿ ಬರ್ತೇವೆ ನೀವು ಹೇಳೋದು. ಈಗ ಅವರೇ ನಿನ್ನೆ ಜೋಶಿನೇ ಒಪ್ಕೊಂಡಿದ್ದಾರೆ 4 ಬರ್ತಾವೆ. ಅದು ನಮ್ಮ ಇನ್ಕ್ರೀಸ್ ಆಯಿತು, ಅವರು ಡಿಕ್ರೀಸ್ ಆಯ್ತಲ್ಲ. ಅದೇ ರೀತಿಯಾಗಿ ತೆಲಂಗಾಣದಲ್ಲಿ ನಮ್ಮಲ್ಲಿ 2 ಇದ್ದು, ಜಾಸ್ತಿ ಬರ್ತಾವೆ ಕಡಿಮೆ ಬರ್ತಾವೆ. ಅದೇ ರೀತಿಯಾಗಿ ನಮ್ಮ DMK ನಮ್ಮದೇನಿದೆ ಮೈತ್ರಿಕೂಟ ಅಲ್ಲಿ ಇಂಟ್ಯಾಕ್ಟ್ ಇದೆ. ಆಮೇಲೆ ಕೇರಳದಲ್ಲಿ ನಾವು ಹೆಚ್ಚಿನ ಸೀಟು ಈ ಸಲ ಬರ್ತದೆ. ಮಹಾರಾಷ್ಟ್ರದಲ್ಲಿ ನಮ್ಮ ಆಘಾಡಿಗೆ ಮೋರ್ ದೆನ್ 50% ಬರ್ತದೆ. ಮತ್ತು ಇಲ್ಲೆಲ್ಲ ಅವ್ರಿಗೆ ಕಡಿಮೆ ಆಗುವಾಗ ಹೆಚ್ಚಿಗೆ ಎಲ್ಲಿಂದ ಬರ್ತದೋ ನನಗೆ ಗೊತ್ತಾಗ್ತಾಯಿಲ್ಲ. ಆಮೇಲೆ ನಾವು ರಾಜಸ್ಥಾನದಲ್ಲಿ 0 ಇದ್ದೇವೆ 3 ಸಲ. ಈ ಸಾರಿ ಮಿನಿಮಮ್ ನಾವು 7-8 ಮೇಲೆ ಬರ್ತದೆ. ಆಮೇಲೆ ಮಧ್ಯಪ್ರದೇಶದಲ್ಲಿ ನಾವು 2 ಇದ್ದೇವೆ, ಅಲ್ಲೂ ಕೂಡ ಒಂದು ಗೇನ್ ಮಾಡ್ಕೊಂಡಿದ್ದೇವೆ. ಛತ್ತೀಸ್ಗಢನಲ್ಲೂ ನಮ್ಮದು ಗೇನ್ ಇದೆ. ಹೀಗೆ ಎಲ್ಲಿ ಮೊದಲು ಅವ್ರಿಗೆ 100% ಬಂದಿತ್ತು ಅಲ್ಲಿ ಅವರು ರೆಡ್ಯೂಸ್ ಆಗಿದ್ದಾರೆ. ಎಲ್ಲಿ ನಾವು 0-1ರಲ್ಲಿದ್ದೇವೆ ಅಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೇವೆ, ಆಗಿದೆ. ಬಟ್ ಯಾವ ಆಧಾರ ಮೇಲೆ ಅವರದು ಹೇಳ್ತಾರೋ ನನಗೆ ಗೊತ್ತಿಲ್ಲ. ಬಟ್ ಇಂಡಿಯಾ ಅಲಯನ್ಸ್ ಮಾತ್ರ ಹೆಚ್ಚಿನ ಸೀಟು ಪಡಿತಕ್ಕಂಥದ್ದು ಎಲ್ಲ ಲಕ್ಷಣಗಳಿವೆ. वो बोल रहे हैं कि 47 तक 47 का शाश्वत भी रहेंगे अगर क्योंकि कहीं समंदर में डूबते हैं
कहीं गंगा में डूबते हैं, कभी गुहा में जाते हैं, कभी अकेले तपस्या करते हैं। उस तपस्या का फल अगर उनको मिलने वाला है तो मुझे मालूम है। मैं तो इस पे बिलीव करता हूँ, काम करे तो पेट को खाना मिलता है। ये हमारा, अगर आप अच्छा काम किए रिजल्ट अच्छा रहता है। इफ यू डू गुड थिंग, गुड रिजल्ट विल बी देयर। इफ यू डू बैड थिंग, बैड रिजल्ट विल बी देयर। अगर उनको बुरा करके अच्छा रिजल्ट मिलता है तो उनको, अगर हम बोल रहे भाई ये विष है, दिस इज ए पॉइजन, डोंट टच इट। नो नो, वेदर इट इज ए पॉइजन और नॉट, जस्ट आई विल लीक, थोड़ा चाट के देखता हूँ अगर कोई बोला तो व्हाट विल बी द रिजल्ट। सो लाइक दैट मोदी इनको विभव कुमार को प्रोटेक्ट कर रहे बोल के बताया। यू वुड, विभव कुमार जो उनका पीएस है, उनको असल्ट किया था, एलिगेशन किया था स्वाति मालीवाला ने, वो बताया कि अरविंद केजरीवाल ही उनको प्रोटेक्ट कर रहे बोल के बताया। देखो भाई, अरविंद केजरीवाल उनके पार्टी का मामला है। उन लोगों कोर्ट अब ऑलरेडी कॉग्निजेंस लिए है और कोर्ट में अब क्या फैसला वो लोग देंगे और एफआईआर में क्या क्या डालेंगे वो देखकर आगे कानून अपना काम करना चाहिए। चाहे केजरीवाल बन दो, चाहे दूसरा भी बन दो, कानून छोड़ के कोई उसके ऊपर नहीं है, संविधान के ऊपर कोई नहीं है। और लॉ एंड ऑर्डर मेंटेन भी करना है तो रूल्स के मुताबिक हम लोग चलना चाहिए। तो ये वो लोग करना चाहिए, क्योंकि चीफ मिनिस्टर हो या कोई भी हो, लॉ को रेस्पेक्ट देना चाहिए और उसके तहत चलना चाहिए। सर, आपका इस ಸಭೆ ಕರೀತಾ ಇದ್ದಾರೆ ಇಂಡಿ ಒಕ್ಕೂಟದ ಚುನಾವಣೆ ಮುಗಿದ ಬಳಿಕ ಮತದಾನ ಸೆಂಟ್ರಲ್ ಗವರ್ನಮೆಂಟ್ ಎಲ್ಲಿ ಯಾವಾಗ इंप्लीमेंटेशन वन साइडेड, नॉट फुलफिलिंग कॉन्स्टिट्यूशनल ड्यूटी बोल के आप कर रहे हैं। नॉट फुलफिलिंग कॉन्स्टिट्यूशनल, मैं ऐसा बोला नहीं, कैसा आपके पास आया मालूम। देखो मैं तो ये बोल रहा हूँ, आप क्या बोले पहले फर्स्ट क्वेश्चन? अभी जो है यूनाइटेड ऑपरेशन विल फॉर्म ए स्टेबल गवर्नमेंट हाँ फॉर 10 ठीक है, क्यों वो मेरे को कोई पूछ, मोदी जी पूछे, ये इतने इंडिया गठबंधन के लोग हैं, हर साल एक एक चीज प्राइम मिनिस्टर बनेंगे और बने तो भी बाकी के लोग नाखुश रहेंगे, आपका कहना क्या है? दैट वो पूछे हमको, तब हमने ये कहा कि भाई जैसा यूपीए 10 साल हुकूमत की, क्या प्राइम मिनिस्टर बदले? 5 साल तो कंटिन्यूअस बदलने के बाद फिर रिपीट हुआ। उस वक्त भी सोनिया गांधी जी ने यही कहा कि आप कंप्लीट मनमोहन सिंह को ही कंप्लीट कर देंगे। तो यहाँ का सवाल कहाँ आता है 1-1 साल को देने का? इसीलिए हम बोले यूनाइटेड गठबंधन मजबूत रहती है, एक दूसरे का सुन के वो भी काम करते हैं। ये लोगों में ये भय नहीं बिठाना, उनमें ये डर नहीं बिठाना कि भाई वो साल को एक प्राइम मिनिस्टर बनेंगे, क्या निर्णय लेंगे। ये लोगों को जो डरा रहे, ये डरने की चीज नहीं है। हम पहले करके दिखाए हैं, आज भी वो हम करेंगे। ಚುನಾವಣೆ ಮತದಾನ ಡಿವೈಡಿಂಗ್ ಪಾಲಿಟಿಕ್ಸ್ ಮಾಡಿದ್ರೆ ಸಾರ್ವಜನಿಕ ಜೀವನದಲ್ಲಿ ಉಳಿಯಲ್ಲ ಅಂತ ಮತ್ತು ಇವತ್ತೇ ಮಾಡ್ಯಾರಂತ ನೀವೇ ಹೇಳ್ತೀರಿ. ಹಿಂದೂ ಮುಸ್ಲಿಂ ಅಹಮದಾಬಾದ್ನಾಗ ಹೇಳಿದ್ದಾರೆ, ಬೇರೆ ಕಡೆ ಹೇಳಿದ್ದಾರೆ, ಎಲ್ಲ ಕಡೆ. ಅದು ನಿಮ್ಮ ಮನಸ್ಸು ಒಪ್ತು, ನಿಮ್ಮ ಮಾಧ್ಯಮದವರು, ನಿಮ್ಮ ಮಾಲೀಕರು ನೀವು ಸೇರಿ ಒಪ್ಕೊಂಡ್ರೆ ನಂದೇನು ತಕರಾರಿಲ್ಲ. ಬಟ್ ಎಲ್ಲ ಕಡೆ ಅವರಾಗೆ ಹೇಳಿದ್ದಾರೆ, ಹಿಂದೂ 2 भैंस है तो 1 भैंस मुसलमानों को देंगे, 2 एकड़ लैंड है तो दूसरों को देंगे, तुम्हारा घर एक्सरे करेंगे. ಮತ್ತು ಇದಕ್ಕಿಂತ ದೊಡ್ಡ ಸುಬೂತ್ಗಳು ಏನು ಬೇಕು? ಇದೇ ವಿಚಾರವಾಗಿನೇ ಚುನಾವಣಾ ಆಯೋಗ ನೋಟಿಸ್ ಕೊಟ್ಟಿದೆ. ಕಾಂಗ್ರೆಸ್ 2 ಮುಸ್ಲಿಂ ರಾಷ್ಟ್ರ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್. ಏನು ಕೊಟ್ಟ ಚುನಾವಣೆ ಇದು ಎಲ್ಲರಿಗೂ ನೋಟಿಸ್ ನಡಿ ಎಲ್ಲೋ ಮುಚ್ಚಿ ಒಂದು ಕಡೆ ಹಾಕೋಂತಲ್ಲ, ಪ್ರೈಮ್ ಮಿನಿಸ್ಟರ್ನ ಎಲ್ಲ ಕಡೆ ಬ್ರಾಡ್ಕಾಸ್ಟ್ ಹಾಕೋದು.
ನಾವು ನೋಡಿದ್ದೇವೆ ಹಿಂಗೆ ಮಾಡಿದ್ದೇವೆ ಅಂತ ಅವ್ರಿಗೆ ಡೈರೆಕ್ಟ್ಲಿ ಎಕ್ಸ್ಪ್ಲನೇಷನ್ ಕೇಳಿದ್ರು. ನೋಟಿಸ್ ಏನು ಕೊಡುವ ನಡ್ಡಾ ಕೊಟ್ಟರು, ನನಗೆ ಕೊಟ್ಟರು. ಲೇಟ್ ಏನಾದ್ರು ಮಾಡಿ ಇಲ್ಲ 5 ಹಂತದ ಚುನಾವಣೆ ಮುಗೀತು ಮೊದಲೇ ನಡೀತು.